ಒಬ್ಬ ಮನುಷ್ಯ ಹಗಲು ರಾತ್ರಿ ಅಂದಲೆ ಮನೆಗೆ ಹೋಗಿ ಕೂಲಿ ಮಾಡ್ತಾನೆ. ಅವ್ರು ಬೈದ್ರೆ ಬೈಸ್ಕೊಂಡು, ಹೊಗಳಿದ್ರೆ ಹೊಗಳಿಸ್ಕೊಂಡು, ದುಡ್ಡು ಕೊಟ್ರೆ ಇಸ್ಕೊಂಡು, ಇಲ್ಲ ಅಂದ್ರೂ ಕೂಡ ನಗಾಡ್ಕೊಂಡು, ಯಾರೋ ಕೊಟ್ಟಿರೋ ಬಟ್ಟೆ ಹಾಕೊಂಡು ಜೀವನ ಮಾಡ್ತಾ ಇರ್ತಾರೆ. ಎಲ್ಲ ಕಷ್ಟಕ್ಕೂ ಆಗ ಆ ವ್ಯಕ್ತಿ ತನ್ನ ಕಷ್ಟನ ಯಾವತ್ತೂ ಯಾರ ಹತ್ರ ಹೇಳಲ್ಲ. ಅದೇ ಎಲ್ಲಾ ಕಷ್ಟ ಗೊತ್ತಿರೋ ಅವ್ರ ಫ್ಯಾಮಿಲಿ ಯಾರು ಕೂಡ ಸಹಾಯ ಮಾಡಕ್ ಮುಂದೆ ಬರಲ್ಲ. ನಮ್ಗಿಂತ ಮುಂದೆ ಎಲ್ಲಿ ಬರ್ತಾನೋ ಅಂತ ಇರ್ಬೋದು, ಇಲ್ಲ ನಮ್ಗೆ ಯಾಕೆ ಬೇಕದು ಅಂತಾನು ಇರ್ಬೋದು. ಹಿಂದೆ ಮುಂದೆ ಗೊತ್ತಿಲ್ದವರು ಸಹಾಯ ಮಾಡ್ಬಿಡ್ತಾರೆ. ಆದ್ರೆ ಈ ಸಂಬಂಧಿಕರಿದಾರಲ್ಲ, ಯಾಕೆ ಅವ್ರ ಮನೇಲಿ ಆಸ್ತಿ ಏನು ಇಲ್ವಾ? ಇದೆ, ಒಂದ್ ಕಡೆ ಅಲ್ಲ ಎರಡೆರಡು ಕಡೆ. ಅಷ್ಟೆಲ್ಲ ಇದ್ಮೇಲೆ ಅವ್ರು ಅಲ್ಲೇ ಹೋಗಿರ್ಬೋದಲ್ವಾ? ಅದು ಅಸಾಧ್ಯ. ಯಾಕಂದ್ರೆ ಅವರ ತಂದೆ ಸ್ಥಾನದಲ್ಲಿದ್ದ ಸ್ವಂತ ಅಣ್ಣ ಮಾಡಿದ ಮೋಸ, ತನ್ನ ಹೆಸರಲ್ಲೇ ತನಗೆ ಗೊತ್ತಿಲ್ಲದ ಹಾಗೆ ಸಮೀಪದ ಬ್ಯಾಂಕಿನಲ್ಲಿ ಮಾಡಿದ್ದ ಸಾಲ, ಆಗಿನ 60,000 ಈಗಿನ 60 ಲಕ್ಷಕ್ಕೆ ಸಮ. ಈ ವಿಷಯನ ಅವರ ಅಣ್ಣನ ಹತ್ರ ಕೇಳಿದಾಗ ದೊಡ್ಡ ಗಲಾಟೆನೆ ಆಗುತ್ತೆ. ಇದು ಅವ್ರ ಇಡೀ ಫ್ಯಾಮಿಲಿ ಗೊತ್ತಿರುತ್ತೆ ಹೊರತು ಆ ಊರಿನವ್ರಿಗೆ ಗೊತ್ತಿರಲ್ಲ. ತನ್ನ ಅಣ್ಣನ ಮರ್ಯಾದೆ ಹಾಳಾಗಬಾರ್ದು, ಹಾಗೆ ತನ್ನ ಅಣ್ಣ ಇಂಥ ಕಳ್ಳ, ಇದರಿಂದ ಮನನೊಂದು ಆ ವ್ಯಕ್ತಿ ಆ ಊರಿಂದನೇ ಹೊರಗೆ ಬರ್ತಾನೆ. ಆದ್ರೆ ಈಗ ಅವನ ಪಾಲಿನ ಜಾಗ ಕೂಡ ಅವ್ರ ಅಣ್ಣ ಬಿಡ್ತಾ ಇಲ್ಲ. ಎಲ್ಲ ಅವನೇ ಮಾರ್ಕೊಂತ ಏನೂ ಕೆಲಸ ಮಾಡದಲ್ಲ ಆರಾಮಾಗಿದ್ದಾನೆ. ಆದ್ರೆ ಇಲ್ಲಿ ಎಲ್ಲ ಇದ್ದು ಕೂಲಿ ಮಾಡ್ತಾ 100 ರೂಪಾಯಿಗೂ ಗೋಲ್ಡ್ ಜೀವನ ಮಾಡ್ತಾ ಇದ್ದಾರೆ. ಇದು ಅರಸೀಕೆರೆ ತಾಲೂಕು ಹರತ್ನಹಳ್ಳಿ ಎಂಬ ಊರಲ್ಲಿ ನಡೀತಿರುವಂತ ನಿಜವಾದ ಘಟನೆ. ಮಂಜೇಗೌಡ ಎಂಬ ಸ್ವಂತ ಅಣ್ಣನಿಂದ ಮೋಸಗೊಳಗಾದ ಕುಮಾರ್. ಇದನ್ನ ಯಾಕೆ ವಿಡಿಯೋ ಮಾಡಿದೆ ಅಂದ್ರೆ, ಮತ್ತೆ ಆ ಜಾಗನ ಯಾರು ಕೂಡ ತಗೊಂಡು ಮೋಸ ಹೋಗ್ಬಾರ್ದು. ಆಮೇಲೆ ದುಡ್ಡು ಇಲ್ಲ, ಜಾಗನೂ ಇಲ್ಲ. ಬಿಕಾಸ್ ಈಗ ಅವರ ಪೂರ್ತಿ ಜಾಗದ ಮೇಲೆ ಕೋರ್ಟ್ ಕೇಸ್ ನಡೀತಾ ಇದೆ.